ನಮಸ್ಕಾರ ಗುರುವೆ. ಕೊನೆಗೂ ಗೋವೆಯಿಂದ ಬಂದು ನಮ್ಮ ಗಾಡಿನ ನಮ್ಮ ಫ್ಯಾಕ್ಟ್ರಿಗೆ ಬಂದು ಲೋಡ್ಗೆ ಹಾಕ್ಬಿಟ್ಟೆ ಗುರುವೆ. ಗಾಡಿ ಎಲ್ಲ ಲೋಡ್ ಆಯಿತು. ಲೋಡ್ ಆಗೋಷ್ಟೊತ್ತಿಗೆ ರಾತ್ರಿ 10 ಗಂಟೆ ಆಗೋಯ್ತು. ಕೊನೆಗೂ ಲೋಡೆಲ್ಲ ಮಾಡಿಕೊಂಡು ಬೆಲ್ಟೆಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಗುರು ಫ್ಯಾಕ್ಟ್ರಿಯಿಂದ. ಗಾಡೀಲಿ ಡೀಸೆಲ್ ಬೇರೆ ಇರಲಿಲ್ಲ. ಡೀಸೆಲ್ ಹಾಕ್ಸೋಣ ನಡಿ ಶೆಲ್ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಶೆಲ್ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ 15,400 ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಇವತ್ತಿನ ಲೋಡು ನಮಗೆ ಎಲ್ಲಿಗಪ್ಪ ಅಂತಂದರೆ ನಮ್ಮ ಲೋಡ್ ಬಂದ್ಬಿಟ್ಟು ಬೆಂಗಳೂರು ಟು ಕೇರಳ ಎಲ್ಲಪ್ಪ ಅಂತ ಅಂದರೆ ಟೋಟಲ್ಲು 8 ಪಾಯಿಂಟ್ ಇದೆ ನಮಗೆ. ನನಗೆ 8 ಪಾಯಿಂಟ್ನು ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಇರುತ್ತೆ ಕೇರಳದಲ್ಲಿ. ಏನು ಮಾಡೋದು, ಡೀಸೆಲೆಲ್ಲ ಹಾಕ್ಸ್ಕೊಂಡು ಸೀದಾ ಹೊರಟವನೇ. ಹೊಟ್ಟೆ ಇಸ್ತಾಯಿತ್ತು, ಎಲ್ಲರೂ ಊಟ ಮಾಡೋಣ ಅಂತಂದರೆ ಎಲ್ಲೂ ಹೋಟ್ಲು ಸಿಗಲಿಲ್ಲ. ಸರಿ ಇನ್ನೇನು ಮಾಡೋದು, ಟೀ ಕುಡ್ಕೊಂಡು ಹಂಗೆ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಹತ್ತದೆ ಗುರು. ಮೈಸೂರು ಎಕ್ಸ್ಪ್ರೆಸ್ ಹೈವೇ ಹತ್ತಾದಮೇಲೆ ಚನ್ನಪಟ್ಟಣ ಹತ್ರ ಬರ್ತೀನಿ. ಇವರು ಆಟೋದವ್ರು ನೋಡಿ ಎಲ್ಲಿ ಹೋಗ್ತಿದ್ದಾರೆ. ನಮ್ಮ ಜನಗಳಿಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ ಗುರು. ಬೈಕು, ಆಟೋ, ಟ್ರ್ಯಾಕ್ಟ್ರು ಈ ರೋಡಲ್ಲಿ ನಿಷೇಧ, ಆದ್ರೂ ಈ ರೋಡಲ್ಲೇ ಬರ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ಯಾರು ಹೇಳಿ ತಿಳ್ಸೋಕ್ಕಾಗಲ್ಲ. ಅವರೇ ತಿಳ್ಕೊಬೇಕು. ಸುಮ್ಮನೆ ಕ್ಯಾಮ್ರಾದಲ್ಲಿ ನೋಡಿದ್ರೆ ಫೈನ್ ಹಾಕ್ತಾರೆ. ಅಷ್ಟು ಬುದ್ಧಿ ಬರಲ್ಲ ನಮ್ಮ ಜನಗಳಿಗೆ. ಏನೂ ಮಾಡೋಕ್ಕಾಗಲ್ಲ ಗುರು. ನೈಟು ನಿದ್ದೆ ಬಂದ್ಬಿಡ್ತು. ಮೈಸೂರು ಹತ್ರ ಮನಗಿದವರು ಮೈಸೂರು ಹತ್ರ ಎದ್ದು ಏರ್ಪೋರ್ಟ್ನೆಲ್ಲ ನೋಡಿಕೊಂಡು ಮೈಸೂರು ಏರ್ಪೋರ್ಟು ಹಂಗೆ ನಮ್ಮ ನಂಜನಗೂಡಿಗೆ ಬಂದ್ವಿ ಗುರು. ನಂಜನಗೂಡಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ರೋಡಲ್ಲೇ ಕೈ ಮುಕ್ಕೋಣ ಅಂತ ಕೈ ಮುಕ್ಕೊಂಬಿಟ್ಟೆ. ಪರಮಾತ್ಮ ಒಳ್ಳೇದು ಮಾಡಪ್ಪ, ಕೇರಳ ಟ್ರಿಪ್ಪು ಸೌಖ್ಯವಾಗಿರಲಿ ಅಂತ ಕೈ ಮುಕ್ಕೊಂಡು ಹಂಗೆ ನಮ್ಮ ಗುಂಡ್ಲುಪೇಟೆಗೆ ಬಂದೆ ಗುರು. ನಮ್ಮ ಗುಂಡ್ಲುಪೇಟೆಗೆ ಬಂದರೆ ಒಳ್ಳೆ ಪಲಾವ್ ತಿನ್ಕೊಂಡು ಅರ್ಧ ಗಂಟೆ ರೆಸ್ಟ್ ಮಾಡೋಣ ಅಂತ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿ.